ಅಲ್ಲೇ ಕೂಡ ಹೋಗ್ರಿ ಅಲ್ಲೇ ಕುಂಡ್ರವ್ರು ಆ ಕಡೆ ಹೋಗ್ತಾನೆ ಆ ಕಡೆ ಹೋದಾಗೆ ಬರ್ತದ ಆ ಕಡೆ ಹೋದಾಗ ಬರ್ತದ ಈಗ ಹೋಗ್ತಾವ ನೋಡ್ರಿ ಈಗ ಹೋಗ್ತಾರ ನೋಡ ಕಡೆ ಈ ಸಲ ನೀರಡಿಕೆ ಹಾಕದ್ ನಿಮಗ ಯಾಕಂದ್ರ 184 ಜನ್ಮದಕ್ಕಿ ಹೊಡಿತು ಅವರು ಆದಾಗ ಗುರುವಿನ ಪಾದ ಹಿಡಿತು. ಅವರು ಗುರು ಎಲ್ಲಿದಾನೋ ಎಲ್ಲಿ ಅರುವಾಗ ಅಲ್ಲೇ ಗುರು ಅದಾನ. ಹೊರಗಿನ ಗುರುವಿಗೆ ಹುಡುಕಾಡ್ಕೊತ ಹೋದ್ರ ಮೇಳಿಲ್ಲ. ಮಾಡ್ಕೋಬೇಕನ್ನುವಂತ ಅವರು ಅವನಲ್ಲಿ ಆಗಬೇಕು. ಆಮೇಲೆ ಗುರು. ಅದಕ್ಕ ಗುರು ಯಾವಾಗ ಗೊತ್ತಂಗಿರ್ಲಿ. ಗುರು ಹೆಂಗ ಗೊತ್ತಾವ್ರಿ? ಗುರು ಯಾವಾಗ ಹುಟ್ಟಿದ ಖುಷಿಯ ಜ್ಞಾನೋದಯ ಅವನಲ್ಲಿ ಆಗ್ತಿರ್ಬೇಕು. ನನ್ನವ್ರು ತನ್ನವ್ರು ತಿಳಿತಿರ್ಬೇಕ. ನನಗೂ ಒಬ್ಬ ಗುರು ಬೇಕನ್ನುವಂತ ಅವರು ಬರಬೇಕು. ಆಮೇಲೆ ಗುರು ಬೇಕ. ಆ ಕೂಸಿಗೆ ಅರುಣ ಇರಂಗಿಲ್ಲ. ಅವಾಗ ಇದಕ್ಕ ತಾಯಿನ ಗುರು, ತಾಯಿನ ಬಿಟ್ರೆ ಅನ್ಯ ಗುರುನ ಇಲ್ಲ. ಇದಕ್ಕ ಅರು ಬರ್ತಿತ್ತು ಮೊದಲು. ಇದಕ್ಕ ಗುರುನ ತಾಯಿ. ಅದಕ್ಕೊಂದು ಮಾತು ಹೇಳಿದ ನಮ್ಮ ಉತ್ತಮ. ಒಂದು ಮಾತು ಹೇಳಿದ ಏನಂತ ಹೇಳಿ, ಉತ್ತಮ ಉತ್ತಮ ಮಧ್ಯಮ ಇವ್ ಮಧ್ಯಮ. ಯಾಕಂದ್ರ ಒಂದ್ ಮಾತು ಹೇಳಿದ್ರು ಅವ್ರು ಗುರುತಾಯಿ ಹೊರಕ್ಕೆ ಯಾವಕ್ಕಿಲ್ಲ. ನೀನು ಬರೇ ಬಯರಂಗ ಗೌಂಡ್ಯಾಗಿನ ಗುರುತಾಯಿ ಹುಡುಕ್ಯಾಡ್ಲಕ್ ಹೋಗ್ಬೇಡ. ಅಂತರಂಗ ಹುಡುಕ್ಯಾಡು. ಇಲ್ಲೇ ಅದ ಜ್ಞಾನವು, ಇಲ್ಲೇ ಅದ ಅಜ್ಞಾನವು, ಇಲ್ಲೇ ಅದ. ಶರೀರ ಒಳಗೈತಿ. ಇದನ್ನ ಬಿಟ್ಟ ಕಡಿಯಾಕ ಇಲ್ಲೇ ಇಲ್ಲ. ಜ್ಞಾನ ಮುಚ್ಚಿಟ್ಟ ಕೊಳಿತದ, ಬಿಚ್ಚಿಟ್ಟ ತಳ 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 ಹೊಳಿತದ. ಹಂಗ ನಿನ್ನಲ್ಲಿರುವಂತ ಜ್ಞಾನ ಹೊರಗೆ ತೋರಿಸ್ಬೇಕಾದ ಮೊದಲು ನಿನಗೆ ತಾಯಿ ಬೇಕು. ತಾಯಿನ ಗುರು. ಅದಕ್ಕೆ ಕಬೀರದಾಸರನ್ನ ಮಾತು ಹೇಳಿರಿ, ಮಾಕಿ ಕದಮೋಕೆ ನೀಚೆ ಜನ್ನತ್ ಹೇ. ಮಾಕಿ ಕದಮೋಕೆ ನೀಚೆ ಜನ್ನತ್ ಹೇ ಅಂದಾನ ವಿನಃ ಬಾಪಗೆ ಪಾವ್ಗೆ ನೀಚೆ ಜನ್ನತ್ ತಂದಿಲ್ಲ. ಯಾಕಂದ್ರ ತಾಯಿ ಪಾದ ಕೆಳಗ ಸ್ವರ್ಗ ಐತಿ ಅಂದಾನ, ಗಂಡನ ಪಾದ ಕೆಳಗ
ಸ್ವರ್ಗ ಐತಿ ಅಂದಿಲ್ಲ. ಇಲ್ಲ ಈ ಗಂಡನ ಪಾದ ಕೆಳಗೆ ಬರೇ ನರಕ ಅದ, ಸ್ವರ್ಗ ಇಲ್ಲ. ಹಾ ಈ ಗಂಡ ಬೇರೆ, ಎಲ್ಲಾ ಗಂಡ ಬೇರೆ, ಈ ಗಂಡ ಬೇರೆ. ಏನ್ ಹೇಳಿ ಹಂಗ ಅದಕ್ಕೆಪ್ಪ ಏನಾತ ತಾಯಿ ಪಾದ ಕೆಳಗೆ ಅದಕ್ಕೆ ಹೇಳ್ತಾರ, ಮಾಕಿ ಕದ್ಮಕಿ ನೀಚೆ ಜನ್ನತ್, ಹಾ ಮೇರೆ ಅಮ್ಮಕಿ ಪಾವಕೆ ನೀಚೆ ಜನ್ನತ್, ಹಾ उत्तम तेरे बाप के पाँव के नीचे भरे नर्क देख। ಹಾ ये कैसा बेटा देख, कैसा बेटा देख, मत ಮ್ಯಾಲ ಮ್ಯಾಲ ಬೇಟ ದೇख ಅಂದಂಗ ಆಗ್ತದ. ಅದಕ್ಕೆ ಹೇಳತ್ತೇರಿ ಅವರು ಈ ಗುರು ಬಹಳ ದೊಡ್ಡವ. ಹಾ ಸಾಮಾನ್ಯ ಗುರು ಆಗ್ತಿತ್ತ ಮುಂಚೆ ತಾಯಿನ ಗುರು, ತಾಯಿನ ಬಿಟ್ಟ ಜಗತ್ತಿನೊಳಗ ಅನ್ಯ ಗುರು ಇಲ್ಲ. ಇಲ್ಲ ತಾಯಿ ಅನ್ನುವಂಥದ್ದು ಶ್ರೇಷ್ಠದ. ಅದೇ ಗುರು ಮೊದಲ ನಿನಗ, ಆಮೇಲೆ ಗರು ಬಂದ ಮ್ಯಾಲ ಹಿಂದಾಗಡೆ ಹುಡುಗಾಡ್ತಿದ್ದಿ ಎರಡನೇ ಗುರು. ನಿನಗೆ ಬೇಕಾದ ಗುರುಗಳು ಹಿಂದೆ. ಹಾ ಆಯ್ತು, ಇದು ಗುರು ದೊಡ್ಡವ್ರಿ. ಹಾ ಗುರುರೇ ಹೆಂಗ್ ದೊಡ್ಡ ಮಾಡ್ತಾರ್ರಿ? ಹಂಗ ಗುರು ಇದ್ದ ಎಲ್ಲಾ ಶಿಷ್ಯರಿಗೆ ಅಷ್ಟೇ ಇರಬೇಕು. ಇರ್ಬೇಕಲ್ಲ. ಗುರು ಹಾ ಕೆಟ್ಟ ಮಾಡಿದವನು ನನ್ನವನೇ, ಮಾಡದವನು ನನ್ನವನೇ, ಕಲಿತವನು ನನ್ನವನ, ಕಲಿಯದವನು ನನ್ನವನ ಅಂತಿರ್ಬೇಕು. ಜಗದಾಗ ಅವ ಗುರು ದೊಡ್ಡವ. ಆದ್ರೆ ನಿನ್ನ ಗುರು ದ್ರೋಣ ಸೇರಿ ತೆಗೆದು ಬೇರೆ ಆಗ್ಯದ. ಏನಾಗೈತಿ ಪಾಂಡವರಿಗೆ ವಿದ್ಯೆ ಕಲಿಸ್ತಿದ್ದ. ಪಾಂಡವರಿಗೆ ವಿದ್ಯೆ ಕಲಿಸದ ನೋಡಿ ಏಕಲವ್ಯ ಹೋಗ್ತಾನ, ಗುರುವೇ ನನಗೂ ವಿದ್ಯಾ ಕಲಿಸ್ರೆ ಹೇಳಿ ಏಕಲವ್ಯವನ ಎದರಿಗೆ ಹೋಗಿ ನಿಂತ. ಏನಂತ ಅವ ಗುರು ದ್ರೋಣಾಚಾರ್ಯ ಅಂತ ನಾನಿನಗ ವಿದ್ಯಾ ಕಲಿಸುದಿಲ್ಲ, ಕಲಿಸಲಕತ್ತೀನಿ. ಪಾಂಡವ್ರು ಬಿಟ್ರೆ ಮತ್ತಾರಿಗೆ ನಾ ವಿದ್ಯಾ ಕಲಿಸಂಗಿಲ್ಲ ಅಂದ. ಇಷ್ಟ ಮಾತು ಕೇಳಿದ ಏಕಲವ್ಯ ಮರಳಿ ಬಂದ. ಬರುವಂತ ದಾರಿ ಒಳಗ ಒಂದು ಮಣ್ಣು ತಗೊಂಡ ಮಣ್ಣಿನ ಮೂರ್ತಿ ಮಾಡಿಟ್ಟ ವಿದ್ಯಾ ಕಲಿಲಕತ್ತ. ಯಾರ್ದು ಯಾವ ಗುರು ದ್ರೋಣಾಚಾರಿ ಮೂರ್ತಿ ಮಾಡಿಟ್ಟ ಕಲಿಲಕತ್ತ ಮಣ್ಣಿನ ಮೂರ್ತಿ. ಅವ ಋಷಿ ಯಾವೇ ಇರ್ಲಿ, ಯಾವೇ ಗುರು ಇರ್ಲಿ, ಬರೀ ಮಣ್ಣು ಹೆಣ್ಣ. ಮಣ್ಣು ಅಂದ್ರೆ ಹೆಣ್ಣ. ಯಾವಾಗ ಮಣ್ಣಿನ ಮೂರ್ತಿ ಮಾಡಿಟ್ಟ ವಿದ್ಯಾ ಒಲಿಲಕೈತಿ ಯಾರಿಗೆ? ನಂಬಿಕೆ ಇಟ್ಟಾನ, ನಂಬಿಕೆ ಹೆಣ್ಣ. ಹಾ ನಂಬಿಕೆ ಅಂದ್ರೆ ಹೆಣ್ಣ, ಮಣ್ಣು ಅಂದ್ರೆ ಹೆಣ್ಣ. ಯಾವಾಗ ನಂಬಿಕೆ ಇಟ್ಟು ವಿದ್ಯಾ ಕಲಿಲಕತ್ತ, ವಿದ್ಯಾ ಬರ್ಲಕೈತು. ಆದ್ರೂ ಸುಮ್ಮ ಕುಂಡ್ರಬೇಕಾಗಿತ್ತು ಗುರು ದ್ರೋಣಾಚಾರಿ. ಏನಂತ ಈ ಪಾಂಡವರ ಬ್ಯಾಟಿ ಆಡ್ಬೇಕಂತ ಹೇಳಿ ಬ್ಯಾಟಿ ಆಡ್ಲಕ್ಕ ನಡೆದ್ರೆ ಯಾವ ಏಕಲವ್ಯ ನಿಂತಿದ್ದಲ್ಲ ಹಾಗೆ ಒಳಗಿನ ಹಾಗೆ ನಡೆದಿದ್ರು. ಆದ್ರೆ ಒಂದು ಅಗಲಲ್ಲಿ ಪಾಂಡವರ ಬ್ಯಾಟಿ ಆಡ್ಬೇಕಾದ್ರೆ ಹೋಗಾಗ ನಾಯಿ ತಗೊಂಡು ಹೋಗಿದ್ರು.